Audio Jungle. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಮ್ಮಲ್ಲಿ ಸುಮಾರು ಜನ ಬಂದಾಗ ಕೆಲವರು ಡೌಟ್ ಕೇಳ್ತಾರೆ, ಸರ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಏನ್ ಮಾಡಿದ್ರೆ ಒಳ್ಳೇದು? ನಮಗೆ ಬಾಡಿ ಕ್ಲೀನ್ ಆಗಿರ್ಬೇಕು, ನನ್ನ ಲಿವರ್ ಕ್ಲೀನ್ ಆಗಿರ್ಬೇಕು, ನನಗೆ ಒಂಥರ ಬಾಡಿನಲ್ಲಿ ಎನರ್ಜಿ ಇರಬೇಕು, ಇಡೀ ದಿನ ಸ್ವಲ್ಪ ಶಕ್ತಿಯುತವಾಗಿರ್ಬೇಕು ಅಂತ ಹೇಳಲಿಕ್ಕೆ ಒಂದು ಡ್ರಿಂಕ್ ಹೇಳಿ ನೀವೇನು ಮಾಡ್ತೀರಾ ಅಂತ ಕೇಳಿದಾಗ ನಾನು ಸುಮಾರು ಜನಕ್ಕೆ ಇದೊಂದು ಟೆಕ್ನಿಕ್ ನ ಫಾಲೋ ಮಾಡಿ ಅಂತ ಹೇಳಿದೀನಿ. ಅವರಲ್ಲಿ ಸುಮಾರು ಜನಕ್ಕೆ ವಾಪಸ್ ಬಂದ್ಬಿಟ್ಟು ಇದನ್ನು ತಗೊಳಕ್ ಸ್ಟಾರ್ಟ್ ಮಾಡಿದಾಗಿಂದನೂ ಕೂಡ ನನ್ನ ದೇಹದಲ್ಲಿ ಸುಮಾರು ಬದಲಾವಣೆಗಳು ಕಾಣ್ತಾ ಇದೆ. ನನ್ನ ಬಾಡಿಯ ವೇಟ್ ಲಾಸ್ ಆಗ್ತಾ ಇದೆ, ನನಗೆ ಒಂದು ಇಡೀ ದಿನದಲ್ಲಿ ಒಂಥರ ಸುಸ್ತು, ಆಯಾಸ, ನಿಶಕ್ತಿ, ಈ ತರದೆಲ್ಲ ತುಂಬಾ ಸಿಂಪ್ಟಮ್ಸ್ ಸರ್, ಬರ್ತಾ ಬರ್ತಾ ಇದೆಲ್ಲ ಕಡಿಮೆ ಆಗ್ತಾ ಇದೆ, ಥ್ಯಾಂಕ್ ಯು ಅಂತ ಹೇಳಿದ್ರು. ಅದೊಂದು ಸೀಕ್ರೆಟ್ ನ ನಾನು ಇವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ಅದೇ ಚಿಯಾ ಸೀಡ್ಸ್ ಲೆಮನ್ ವಾಟರ್. ವೀಕ್ಷಕರೇ ನೋಡಿ, ನಮ್ಮ ದೇಹದಲ್ಲಿ ಬೆಳಿಗ್ಗಿಂದ ಸಾಯಂಕಾಲ ತನಕ ಒಂದು ಕ್ರಿಯೆಗಳು ನಡೀತಾ ಇರುತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನಮ್ಮ ದೇಹಕ್ಕೆ ಎನರ್ಜಿ ಸಿಗಬೇಕು, ನಮ್ಮ ದೇಹದಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ನರಿಶ್ ಆಗಬೇಕು, ಗಟ್ಟುಮುಟ್ಟಾಗಿರ್ಬೇಕು, ಚೆನ್ನಾಗಿರ್ಬೇಕು, ನಮ್ಮ ಜೀರ್ಣ ಸರಾಗವಾಗಿರ್ಬೇಕು, ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣ ಆಗಿ ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗಿ ಮಲವಾಗಿ ವಿಸರ್ಜನೆ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಟೆಕ್ನಿಕ್ ತುಂಬಾ ಹೆಲ್ಪ್ ಮಾಡುತ್ತೆ. ಈ ನಾನು ಹೇಳ್ತಿರೋ ಒಂದು ಸಿಂಪಲ್ ಟೆಕ್ನಿಕ್ ಏನಂತ ಹೇಳಿದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಅದಾದ ನಂತರ ನಾನು ಇದನ್ನ ಹೇಗೆ ಮಾಡ್ಕೊಳ್ಳುವಂತ ಟೆಕ್ನಿಕ್ ನಾನು ನಿಮಗೆ ಈ ವಿಡಿಯೋನ ಕೊನೆಯಲ್ಲಿ ಹೇಳ್ತೀನಿ. ಮೊದಲಿಗೆ ನೋಡಿ, ಈ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸಾಧಾರಣವಾಗಿ ಒಂದು ಗ್ಲಾಸ್ ನೀರು ಕುಡಿಯುವಂತ ಅಭ್ಯಾಸ ಇರುತ್ತೆ. ಒಂದು ಗ್ಲಾಸೋ 2 ಗ್ಲಾಸೋ ಬಿಸಿ ನೀರು ಕುಡಿದ ನಂತರ ನೀವು ಸಾಧಾರಣವಾಗಿ ಒಂದು ಮೋಷನ್ಗೆ ಹೋಗುವಂತ ಒಂದು ಅಭ್ಯಾಸ ಸಾಧಾರಣವಾಗಿ ಎಲ್ಲರಿಗೂ ಇರುತ್ತೆ. ಅದು ಖಂಡಿತವಾಗ್ಲೂ ಅದನ್ನೇ ಫಾಲೋ ಮಾಡಿ. ನೀವು ಬೆಳಗ್ಗೆ ಹಲ್ಲು ಉಜ್ಜೋಕ್ಕಿಂತ ಮುಂಚೆ ಫಸ್ಟ್ ನೀವು 2 ಗ್ಲಾಸು ಉಗುರು ಬೆಚ್ಚ ನೀರನ್ನ ಕುಡಿಯೋದು ಇಸ್ ಒನ್ ಆಫ್ ದ ವಂಡರ್ಫುಲ್ ಟೆಕ್ನಿಕ್. ಅಲ್ಲಿ ನಮ್ಮ ಬೌಲ್ ಮೂವ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆದ ನಂತರ ಆಕ್ಚುಲಿ ನೀವು ತಿಂಡಿಗೆ ಮುಂಚೆ ನೀವು ತಿಂಡಿ ತಿನ್ನೋ ಇದ್ದಲ್ಲಿ 1 ಗಂಟೆಯ ಮುಂಚೆ ಈ ಒಂದು ಡ್ರಿಂಕ್ ನ ಕುಡಿಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಫುಲ್ನೆಸ್. ಯಾಕಂದ್ರೆ ಒಳ್ಳೆಯ ಫೈಬರ್ನ ಅಂಶ, ಅದರಲ್ಲೂ ಕೂಡ ಸಾಲ್ಯುಬಲ್ ಫೈಬರ್ ಅಂದ್ರೆ ನೀರಿನಲ್ಲಿ ಕರಗಿ ಕೊಳೆಯುವಂತ ಫೈಬರ್ನ ಅಂಶ ಹೇರಳವಾಗಿ ಇರುವಂತ ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ಸಾಧಾರಣವಾಗಿ ನೀವು ಕನ್ಫ್ಯೂಸ್ ಆಗ್ತೀರಾ ಸಬ್ಜಾ ಸೀಡ್ಸ್ಗೆ, ಆದ್ರೆ ಚಿಯಾ ಸೀಡ್ಸು ಸಬ್ಜಾ ಸೀಡ್ಸು ಎರಡು ಬೇರೆ ಬೇರೆ. ಈ ಚಿಯಾ ಸೀಡ್ಸು ಸಾಧಾರಣವಾಗಿ ನಮ್ಮ ದೇಶದಲ್ಲಿ ಅಷ್ಟು ಬೆಳೆ ಇರಲ್ಲ, ವ್ಯವಸಾಯ ಮಾಡೋದಿಲ್ಲ, ಅದು ಬೇರೆ ಕಡೆಯಿಂದ ಬರುವಂತದೇ ಒಂದು ಧಾನ್ಯಗಳು. ನಿಮಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಮಾಲ್ಗಳಲ್ಲೆಲ್ಲ ಈ ಚಿಯಾ ಸೀಡ್ಸ್ ಅಂತ ಕೇಳಿದಾಗ ಕೊಡ್ತಾರೆ. ಆಕ್ಚುಲಿ ಈ ಚಿಯಾ ಸೀಡ್ಸು ಹಿಂದೆ ಚೈನಾದಲ್ಲಿ ಇರ್ಬೋದು, ಮೆಕ್ಸಿಕೋದಲ್ಲಿ ಇರ್ಬೋದು, ಈ ಮೈನ್ ಸಿವಿಲೈಸೇಷನ್ ಹಿಂದೆ ತಲತಲಾಂತರದಿಂದಲೂ ಕೂಡ ಒಂದು ಎನರ್ಜಿಯ ಬೀಜಗಳು ಅಂತ ಹೇಳ್ತಾ ಇದ್ರು. ಅಂದ್ರೆ ದ ಸೀಡ್ಸ್ ಆಫ್ ಎನರ್ಜಿ ಅಂತ ಹೇಳ್ಬಿಟ್ಟು ಈ ಚಿಯಾ ಸೀಡ್ಸ್ಗಳು ನಿಮ್ಗೆ ಸಾಧಾರಣವಾಗಿ ಸಿಗುತ್ತೆ. ಅದು ನೋಡಕ್ಕೆ ಸಣ್ಣ ಸಣ್ಣದು ಸಾಸಿವೆ ಕಾಳು ತರನೇ ಇರುತ್ತೆ. ಅದನ್ನ ನೀವು ನೀರಿಗೆ ಹಾಕಿ ನೆನೆಸ್ಬೇಕು. ಫಸ್ಟ್ ಒಂದು ಗಂಟೆ ಕಾಲ, ಅಟ್ಲೀಸ್ಟ್ ಬೆಳಿಗ್ಗೆ ನೀವು 6 ಗಂಟೆಗೆ ಹೇಳ್ತೀರಾ ಅಂತ ಹೇಳಿದ್ರೆ ಎದ್ದ ತಕ್ಷಣ ಒಂದು ಫುಲ್ ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ನ ನೀವು 1 ಗ್ಲಾಸ್ ನೀರಿನಲ್ಲಿ ಹಾಕಬೇಕು. ಆ ನೀರಿನಲ್ಲಿ ಹಾಕಿ ಅದನ್ನ ಹಾಗೆ ಬಿಟ್ಬಿಡ್ಬೇಕು. ಅದಾದ ನಂತರ ನೀವು ಅರ್ಧ ನಿಂಬೆಹಣ್ಣು, ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣು ತಗೊಂಡ್ರೆ ನೀವು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಅದ ನಂತರ ಈ ನೆನೆದಂತ ಈ ಚಿಯಾ ಸೀಡ್ಸ್ ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನೀವು ತಿಂಡಿ ತಿನ್ನೋಕ್ಕಿಂತ ಮುಂಚೆ ಕುಡಿತಾ ಬರೋದ್ರಿಂದ ದೇಹದಲ್ಲಿ ವಿಚಿತ್ರವಾಗಿರುವಂತ ಎಲ್ಲಾ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಬರ್ತವೆ. ಮೊದಲಿಗೆ ನಿಮ್ಮ ಕಾನ್ಸ್ಟಿಪೇಷನ್, ನಿಮ್ಮಲ್ಲಿ ಏನಾದ್ರು ಈ ಮಲಬದ್ಧತೆಯ ಸಮಸ್ಯೆ ಇದ್ರೆ ಅದಕ್ಕೆ ತುಂಬಾ ಒಳ್ಳೇದು. ಯಾಕಂದ್ರೆ ನಾನು ಹೇಳ್ದಂಗೆ ಈ ಸಾಲ್ಯುಬಲ್ ಫೈಬರ್ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಗೆ ಒಳ್ಳೆಯ ನರಿಶ್ಮೆಂಟ್ ಸಿಗುತ್ತೆ. ಜೊತೆಗೆ ಈ ಒಂದು ಜೀರ್ಣ ಕ್ರಿಯೆಯಲ್ಲಿ ಆಗ್ತಾ ಇರುವಂತ ಸಣ್ಣ ಬದಲಾವಣೆಗಳು, ಲೈಕ್ IBS ಪ್ರಾಬ್ಲಮ್ ಇರ್ಬೋದು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ತುಂಬಾ ಇಷ್ಟ ಇರುತ್ತೆ ಅಂತ ಹೇಳಿದ್ರೆ ಬಿಂಜ್ ಈಟರ್ಸ್ ಆಗಿರ್ತಾರೆ. ಈ ತರ ಚಿಯಾ ಸೀಡ್ಸ್ ನ ಬೆಳಿಗ್ಗೆನೆ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿ ಹೇರಳವಾಗಿ ರಿಚ್ ಆಗಿರುವಂತ ಪ್ರೋಟೀನ್ಸ್ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಹೇರಳವಾಗಿ ಇದರಲ್ಲಿದೆ ಅಂತ ಸಂಶೋಧನೆಯಿಂದ ಪ್ರೂವ್ ಆಗಿದೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ಬೋದು, ಈ ಒಳ್ಳೆಯ ಪ್ರೋಟೀನ್ಸ್, ಇದು ಒಳ್ಳೆಯ ಬೆಸ್ಟ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಆಗಿ ಕೆಲಸ ಮಾಡುತ್ತೆ. ಒಳ್ಳೆಯ ಸೋರ್ಸ್ ಆಫ್ ಪ್ರೋಟೀನ್ ಸಿಕ್ಬಿಟ್ಟಾಗ ನಿಮಗೆ ಇಡೀ ದಿನ ಜಾಸ್ತಿ ತಿನ್ಬೇಕು ಅಂತ ಕ್ರೇವಿಂಗ್ ಇದ್ದವರಲ್ಲಿ ಈ ಜಾಸ್ತಿ ತಿನ್ನುವಂತ ಅಭ್ಯಾಸ ಕಡಿಮೆ ಆಗ್ತಾ ಬರುತ್ತೆ. ಈ ಲೆಮನ್ ಜ್ಯೂಸ್ ಹಿಂಡ್ಕೊಳ್ಳೋದ್ರಿಂದ ಒಂದು ಟೆಕ್ನಿಕ್ ಏನಿದೆ ಅಂತಂದ್ರೆ ನಮ್ಮ ಬಾಡಿಯ pH ಬ್ಯಾಲೆನ್ಸ್ ಆಗುತ್ತೆ. ಸ್ವಲ್ಪ ಆಸಿಡ್ ನೇಚರ್ ಇರುತ್ತೆ, ಈ ವೈಟಮಿನ್ ಸಿ ರಿಚ್ ಆಗಿರುತ್ತೆ ಈ ನಿಂಬೆಹಣ್ಣಲ್ಲಿ. ಈ ಆಸಿಡ್ ನೇಚರ್ ಜಾಸ್ತಿ ಇರೋದ್ರಿಂದ ನಮ್ಮ ದೇಹ ಆಲ್ಕಲೈನ್ ಮಾಡಕ್ ಶುರು ಆಗುತ್ತೆ. ಹಂಗಂತ ಹೇಳಿದ್ರೆ ನಮ್ಮ ದೇಹ ತಂಪಾಗಿ ಶುರು ಆಗುತ್ತೆ. ಹಿಂದಿನ ದಿವಸ ನಾವು ತಿಂದಂತ ಎಲ್ಲ ಕಲ್ಮಶಗಳು, ಆಹಾರಗಳು ಏನು ಜಿಗಿಟು ನಮ್ಮ ಹೊಟ್ಟೆನಲ್ಲಿ ಭಾಗದಲ್ಲಿ ಎಲ್ಲ ಅಂಟ್ಕೊಂಡಿರುತ್ತೋ ಅದು ಈ ಒಂದು ಜ್ಯೂಸು ನಿಮ್ಮ ದೇಹಕ್ಕೆ ಪಾಸ್ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಕರಳಿನಿಂದ, ಹೊಟ್ಟೆಯಿಂದ, ದೊಡ್ಡ ಕರಳಿನಿಂದ ಎಲ್ಲಾ ಕಲ್ಮಶಗಳನ್ನು ತನ್ನ ಜೊತೆ ಮ್ಯಾಗ್ನೆಟ್ ತರಾನೇ ಎಳ್ಕೊಂಡು ಬಂದ್ಬಿಟ್ಟು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತಂದ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಕೆಲಸ ಮಾಡುತ್ತೆ. ಲಿವರ್ ಇದರಿಂದ ಕ್ಲೀನ್ ಆಗುತ್ತೆ, ಕಿಡ್ನೀಸ್ ಇದರಿಂದ ಕ್ಲೀನ್ ಆಗುತ್ತೆ, ಕಣ್ಣಿನ ಹೊಳಪು ಚೆನ್ನಾಗುತ್ತೆ, ಚರ್ಮದ ಆರೋಗ್ಯ ಚೆನ್ನಾಗುತ್ತೆ. ಯಾಕಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ಬೋದು, ಸಾಲ್ಯುಬಲ್ ಫೈಬರ್ ಇರ್ಬೋದು, ಲೆಮನ್ ನಲ್ಲಿ ಇರುವಂತ ರಿಚ್ ಆಗಿರುವಂತ ಆಂಟಿ ಆಕ್ಸಿಡೆಂಟ್ ಗುಣಗಳು ಈ ಲೆಮನ್ ನಲ್ಲಿ ಹೇರಳವಾಗಿರುತ್ತೆ. ಹಾಗಾಗಿ ಇದೆಲ್ಲ ಅಂಶಗಳಿಂದ ಈ ಒಂದು
ಪಾಸಿಟಿವ್ ಎಫೆಕ್ಟ್ ನಮಗೆ ಸಿಗ್ತಾ ಹೋಗುತ್ತೆ. ತುಂಬಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇಷ್ಟ ಬಿದ್ದವರಲ್ಲಿ ಬೇಕಾದ್ರೆ ಒಂದು ಚಿಟಿಕೆಯಷ್ಟು ಚಕ್ಕೆ ಪುಡಿ, ಸಿನಪನ್ ಪೌಡರ್ ಅಂತ ನಾವೇನು ಹೇಳ್ತೀವಿ, ಈ ಚಕ್ಕೆಯ ಪುಡಿಯನ್ನ ಕೂಡ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಗೊಳ್ತಾ ಬರೋದ್ರಿಂದ ಬಾಡಿ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಫ್ಯಾಟ್ ಮೆಟಬಾಲಿಸಮ್ ಇದರಿಂದ ಟ್ರಿಗರ್ ಆಗುತ್ತೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದನ್ನು ಕುಡಿದ್ರೆ ನಿಮ್ಮ ಬಾಡಿಯ ಫ್ಯಾಟ್ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಲಿವರ್ ಕ್ಲೀನ್ ಮಾಡಲಿಕ್ಕೆ, ಹಾರ್ಟ್ ನ ಕ್ಲೀನ್ ಮಾಡಲಿಕ್ಕೆ, ರಕ್ತ ನಳಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಲಿಕ್ಕೆ, ಲಿವರು ಮತ್ತೆ ನಮ್ಮ ಕಣ್ಣಿನ ಆರೋಗ್ಯ, ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಇದೊಂದು ಡ್ರಿಂಕ್ ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಬೇಕಾಗ ಇಂಗ್ರೀಡಿಯೆಂಟ್ಸ್ ಮನೇಲೇ ಸಿಗುವಂತ ಇಂಗ್ರೀಡಿಯೆಂಟ್ಸ್, ಒಂದು ಚಿಯಾ ಸೀಡ್ಸ್ ಮಾತ್ರ ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಡು ತಗೊಂಡ್ಬಂದು ಡೈಲಿ ಇದು ಮಾಡಿ ನೀವು ಮುಂದೆ ಬರುವಂತ ಸುಮಾರು ರೋಗಗಳಿಗೆ ಇದನ್ನ ತಡೆಗಟ್ಟಬಹುದು. ಇದನ್ನ ಒಂದು ಟ್ರೈ ಮಾಡಿ ನೋಡಿ. ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನ ಅಟ್ಲೀಸ್ಟ್ ಒಂದು 15 ದಿನ ಟ್ರೈ ಮಾಡಿ. ಆಗ್ತಾ ಇರೋ ಬದಲಾವಣೆಗಳನ್ನ ನಮ್ಮ ಕಾಮೆಂಟ್ಸ್ ನಲ್ಲಿ ದಯವಿಟ್ಟು ತಿಳಿಸಿ. ಇದೇ ತರ ಬೇರೆ ಬೇರೆ ಮನೆಮದ್ದುಗಳೊಂದಿಗೆ ನಿಮ್ಮ ಮುಂದೆ ಬರೋಣ ಅಂತ ಇಷ್ಟಪಡ್ತೇನೆ. ನಮ್ಮ ಚಾನಲ್ ಅಥವಾ ನಮ್ಮ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹವನ್ನು ನೀಡಿ. ಥ್ಯಾಂಕ್ ಯು ವೆರಿ ಮಚ್.